ನಮಸ್ಕಾರ. ಇವತ್ತು ಕಾರ್ಯಕ್ರಮ ನಡೆದಿರುವಂಥದ್ರಲ್ಲಿ ನಿಮಗೆ ಇಷ್ಟವಾದ ಟಾಪಿಕ್ ಏನು? ನಿಮ್ಮ ಈ ಕಾರ್ಯಕ್ರಮದ್ದು ಫೀಡ್ಬ್ಯಾಕ್ ಏನು? ಎಸ್ ಸರ್, ತುಂಬ ಮೊದಲನೇದಾಗಿ ಧನ್ಯವಾದನ ತಿಳಿಸ್ತೀನಿ ರಾಜೇಶ್ ನಾಯಕ್ ಸರ್ಗೆ, ಮತ್ತು ನನ್ನ ಇನ್ವೈಟ್ ಮಾಡಿರೋ ಸನತ್ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಪಾಸ್ಟ್ ಲೈಫಲ್ಲಿ ಗೊತ್ತಿದೆ ನಮಗೆ ಹೇಗೆ ಫುಲ್ಲು ಟೆಂಪಲ್ ರನ್ ಥರ ಓಡ್ತಾ ಇರ್ತೀವಿ. ಆ ಬಿಸ್ನೆಸ್ಸು, ಫ್ಯಾಮಿಲಿ, ಟೆನ್ಷನ್ಸು ಪ್ರತಿಯೊಂದರಲ್ಲೂ ನಾವು ಜಂಗಲ್ ಆಗಿರೋದ್ರಿಂದ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಸ್ಕೂಲ್ ಡೇಸಲ್ಲೆಲ್ಲ ಮಿಸ್ಸು ಸ್ಕೂಲಲ್ಲಿ ಹೇಳಿದ್ರೆ, ಕಾಲೇಜಸಲ್ಲೆಲ್ಲ ಲೆಕ್ಚರರ್ ಹೇಳಿದ್ರೆ ಮಾತ್ರ ನಾವು ರೈಟಿಂಗ್ ಮಾಡ್ತಾಯಿದ್ವಿ. ಯೂಶ್ವಲಿ ಆಫ್ಟರ್ ಮ್ಯಾರೇಜು ಒಂದು ಸರ್ಟೈನ್ ಈ ಒಂದು ಎನ್ವಿರಾನ್ಮೆಂಟಿಗೆ ಬಂದಮೇಲೆ ನಮಗೆ ಟೈಮ್ ಅನ್ನೋದು ಇರೋದೇ ಇಲ್ಲ, ಸೆನ್ಸಿಬಲ್ ಇರೋದೇ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜು ಇರೋದಿಲ್ಲ. ಬಟ್ ಇವತ್ತಿನ ಸೆಷನ್ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆಂದರೆ, ನಾವು ರೈಟಿಂಗಲ್ಲಿ ಸ್ಲಾಟ್ ವೈಸು ನಾವು ಹಾಕ್ಕೊಬೇಕು, ಪ್ರತಿಯೊಂದು ನೋಡಬೇಕು. ಹಿಂದಿನ ದಿನ ಜಸ್ಟು ನಮಗೋಸ್ಕರ, ನಮ್ಮ ಲೈಫಿಗೋಸ್ಕರ, ನಮ್ಮ ಹೆಲ್ತ್ಗೋಸ್ಕರ ಏನೇ ಆಗಲಿ ಒಂದು 5 to 10 minutes ನಾವು ಏನು ರೈಟ್ ಮಾಡಿರ್ತೀವಿ ನೆಕ್ಸ್ಟ್ ಡೇ ಪ್ಲ್ಯಾನ್ಸು, ಇಟ್ ವಿಲ್ ಬಿ ಹೆಲ್ಪಿಂಗ್ ಅ ಲಾಟ್. ಇವಾಗ ಯೂಶ್ವಲಿ ಎಲ್ಲ ಲೇಡೀಸು ಅವ್ರದ್ದೇ ಆದಂತಹ ಒಂದು ಟೈಮ್ ಪೀರಿಯಡು, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಸ್ವಲ್ಪ ವೇರಿಯೇಷನ್ ಆಯಿತು ಅಂತಂದರೂ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿ ನಾವು ನೀಟಾಗಿ ಮಾಡ್ಕೊಂಡು ಬಂದರೆ ಇಟ್ ವಿಲ್ ಬಿ ಹೆಲ್ಪಿಂಗ್. ಅದರಲ್ಲಿ ನನಗೆ ಸರ್ರು ಒಂದು ಗೈಡೆನ್ಸ್ ಕೊಟ್ಟಿದ್ದೇನೆಂದರೆ, ಡೈಲಿ, ವೀಕ್ಲಿ, ಇಯರ್ಲಿ ಅಂತ ಕೊಟ್ರಲ್ವ, ದಟ್ ವಾಸ್ ಅವೇಸಮ್. ಯಾಕಂದರೆ ಅದನ್ನು ನಾವು ಕ್ಲಾರಿಟಿಯಿಂದ ನಾವು ರೈಟ್ ಮಾಡಿದಾಗ ವಿಲ್ ಗೆಟ್ ಮೋರ್ ಯುಟಿಲೈಸೇಷನ್. ಬಿಕಾಸ್ 6 ಗಂಟೆಗೆ ಎದ್ದೊಳೋದು, 7 ಗಂಟೆಗೆ ಎದ್ದಾಗ ಅಲ್ಲಿ 1 ಅವರಲ್ಲಿ ಏನಾಗುತ್ತೆ ಟೆನ್ಷನ್ಸು, ಅದನ್ನು ರಿಲ್ಯಾಕ್ಸ್ಡಲ್ಲಿ ಬ್ಯಾಲೆನ್ಸಿಂಗಾಗಿ ಮಾಡಬೇಕು ಅನ್ನೋದನ್ನು ಕಲ್ತ್ವಿ. ಇನ್ನೊಂದು ಏನಂತಂದರೆ, ಪ್ರತಿಯೊಂದು ಸೆಷನ್ನು ಪ್ರತಿಯೊಬ್ಬರೂ ಯಾರಾದರೂ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂದಾಗ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ, ನಿಮಗೋಸ್ಕರನೇ ಇರೋದು ಈ ಪ್ಲ್ಯಾಟ್ಫಾರ್ಮು. 2 ಅವರ್ 3 ಅವರು ನಿಮಗೋಸ್ಕರ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಹೆಂಗೆ? ಕರೆಕ್ಟ್ ಅಲ್ವಾ? ಸೊ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯುಟಿಲೈಸ್ ಮಾಡಿಕೊಂಡ್ರೆ ಬೇರೆ ತರಹ ನಿಮಗೆಲ್ಲ ಥರ ಕಂಟೆಂಟ್ಸು ಸಿಗುತ್ತೆ, ಜನರ ನೆಟ್ವರ್ಕು ಸಿಗುತ್ತೆ, ಜೊತೆಗೆ ಏನೋ ಒಂದು ಕಲಿತೀವಿ. ಖಂಡಿತ ಅಲ್ವಾ? ಸೊ ಹಾರ್ಟ್ಫುಲಿ ಎಲ್ಲರಿಗೂ ವೆಲ್ಕಮ್ಮು. ನೆಕ್ಸ್ಟ್ ಇವೆಂಟ್ಸ್ ಕೂಡ ಆರ್ಗನೈಸ್ ಇಲ್ಲೇ ಮಾಡ್ತಿರ್ತೀವಿ. ವಯಲಿ ಕವಲ್ ಒಂದು ಅಡ್ರೆಸ್ಸಲ್ಲಿ ಪ್ರತಿಯೊಂದು ಅಪ್ಡೇಷನ್ನು ನಾನು ಮತ್ತು ಸನತ್ ಸರ್ ಇಬ್ಬರು ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಮತ್ತು ಈ ಎಲ್ಲ ಟಾಪಿಕ್ಸಲ್ಲಿ ನಿಮಗೆ ಜಾಸ್ತಿ ಹೆಲ್ಪ್ ಆಗಿದ್ದು ಟಾಪಿಕ್ ಯಾವುದು? ಸರ್, ರೈಟ್ ಬರ್ಕೋಬೇಕು ಅಂತಂದ್ರಲ್ಲ, ಇಟ್ ವಿಲ್ ಬಿ ರಿಜಿಸ್ಟರ್ಡ್. ಯೂಶ್ವಲಿ ನಾವು ಡಿಜಿಟಲ್ ಆಗಿರೋದ್ರಿಂದ ಎನಿ ಟೈಮ್ ನಾವು ಇದನ್ನು ನಂಬಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಡೇಟಾ ಡಿಲೀಟು ಆಗ್ಬೋದು, ಪ್ರತಿಯೊಂದು ಆಗುತ್ತೆ. ರಿಮೈಂಡರ್ಸ್ ಕೂಡ ಕೆಲವೊಂದು ಸಲ ಬರೋದಿಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ, ಸರ್ ಹೇಳಿರೋ ಹಂಗೆ ಜಸ್ಟ್ ನಾವು ಏನು ಬರಿತೀವಲ್ಲ ಅದಷ್ಟೇ ನಮಗೆ ರಿಜಿಸ್ಟರ್ಡ್ ಆಗಿರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಯಾವ ಥರ ಬರಿತಾ ಇದ್ದೀರಾ, ಸುಮ್ಮನೆ ಹೆಂಗೆ ಗೀಚೋದಲ್ಲ, ಸುಮ್ಮನೆ ಹೆಂಗೋ ರಫಾಗೆ ಬರೆಯೋದಲ್ಲ, ನೀಟಾಗಿ ಅರ್ಥಗರ್ಭಿತವಾಗಿ ನೀಟಾಗಿ ಬರೆದಾಗ್ಲೇ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾವು ಏನು ಬರೆದಿದ್ದೀವಿ ಅಂತ. ಶಾರ್ಟ್ ಫಾರ್ಮ್ಸಲ್ಲೆಲ್ಲ ಸುಮ್ಮನೆ ಹಿಂಗೆ ಹರಿಬರಿನಲ್ಲಿ ಬರೆದಾಗ ನಮಗೆ ಅದು ಕ್ಲಾರಿಟಿ ಇರೋದಿಲ್ಲ, ವರ್ಕೌಟು ಆಗೋದಿಲ್ಲ. ಸೊ ಹಂಗಾಗಿ ನೀಟಾಗಿ ಬರಿಬೇಕು. ಪ್ರತಿಯೊಂದನ್ನು ನೀವು ಸ್ಲಾಟ್ ವೈಸ್ ಬರೀತೀರಾ, ಕಾಮ ಹಾಕಿ ಬರೀತೀರಾ ಅಥವಾ ಪಾಯಿಂಟ್ಸ್ ಬರೀತೀರಾ, ಅದು ನಿಮ್ಮ ಇಷ್ಟ. ಬಟ್ ಮೇಕ್ ಶ್ಯೂರ್ ಪಾಸಿಟಿವ್ ಅಷ್ಟೇ ಬರ್ಕೊಳ್ಳಿ. ನೆಗೆಟಿವ್ ಇತ್ತು ಅಂತ ಅಂದರೆ ಯಾರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಬರೆಯೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಬರೆದಿರೋದನ್ನು ರಿಜಿಸ್ಟರ್ಡ್ ಮಾಡ್ಕೊಳ್ಳಿ. ಸುಮ್ಮನೆ ಬರೆದ್ಬಿಡೋದಲ್ಲ, ಅಟ್ಲೀಸ್ಟ್ ಒಂದು ಫ್ರೀ ಟೈಮಲ್ಲಿ ಅದನ್ನು ಗ್ಲಾನ್ಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಕಿಡ್ಸ್ಗೆ, ನಮ್ಮ ಮಕ್ಕಳಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲನೂ ಟೀಚರೇ ಹೇಳ್ಕೊಡೋಕ್ಕಾಗಲ್ಲ. ಮನೆಯಲ್ಲಿ ತಾಯಂದರು ಕೂಡ ಕೆಲವೊಂದು ಸಲ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಮಕ್ಕಳನ್ನ ಲೇಟಾಗಿ ಎಬ್ಬರಿಸ್ತೀವಿ ಅಂದ್ಕೊಳ್ಳಿ, ಅವನಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ. ಫುಲ್ ಡೇ ಅವನಿಗೆ ಮೈಂಡ್ ಸೆಟ್ಟು ಅಪ್ಸೆಟ್ ಆಗುತ್ತೆ. ಅದೇ ನಾನು ಬೇಗ ಎದ್ದರೆ ನನ್ನನ್ನು ನೋಡಿ ಅವನು ಕಲಿತಾನೆ. ಅವನು ಆ ಟೈಮ್ಗೆ ಎದ್ದಾಗ ಅವನಿಗೂ ಬ್ಯಾಲೆನ್ಸ್ ಆಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ. ಸೊ ಈ ಕೆಲವೊಂದೆಲ್ಲ ಚೇಂಜಸ್ಸು ನಾವು ಮಾಡಿಕೊಂಡಾಗ ಅವರಿಗೂ ಟೆನ್ಷನ್ ಇರೋಲ್ಲ, ನಮಗೂ ಟೆನ್ಷನ್ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.